ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ ಭೂಮಿ ನೀಡಿದ್ದಕ್ಕೆ ಆಕ್ಷೇಪಾರ್ಹ ಪೋಸ್ಟ್ ಹಾಕಲಾಗಿದೆ. ನಟ ಚೇತನ್ ಅಹಿಂಸಾ ವಿರುದ್ಧ ಬಸವೇಶ್ವರ ನಗರ ಪೊಲೀಸರಿಗೆ ಕಂಪ್ಲೇಂಟ್ ನೀಡಲಾಗಿದೆ. ರಾಜ್ಕುಮಾರ್ ಅಭಿಮಾನಿಗಳನ್ನ ಅವಮಾನಿಸಲಾಗಿದೆ ಅಂತ ದೂರು ಕೊಡಲಾಗಿದೆ. ರಾಜ್ಕುಮಾರ್ ಸಮಾಧಿಗೆ 2.5 ಎಕರೆ ಭೂಮಿ ನೀಡಿದ್ದಕ್ಕೆ ಚೇತನ್ ವಿರೋಧ ವ್ಯಕ್ತಪಡಿಸಿದ್ದಾರೆ. 21ನೇ ಶತಮಾನದಲ್ಲಿ ಭಾರತದಲ್ಲಿ ಪ್ರಮುಖ ಹೋರಾಟವೇ ಭೂಮಿ. ಮತಗಳ ಲಾಭದ ಉದ್ದೇಶದಿಂದ ಭೂಮಿ ಹಂಚಬಾರದೆಂದು ಪೋಸ್ಟ್ ಹಾಕಿದ್ದಾರೆ. ಸರ್ಕಾರ ಸಾರ್ವಜನಿಕರ ಉಪಯೋಗಕ್ಕೆ ಹಂಚಬೇಕೆಂದು ಟ್ವೀಟ್ ಮಾಡಿದ್ದಾರೆ ನಟ ಚೇತನ್. ಚೇತನ್ ಪೋಸ್ಟ್ಗೆ ರಾಜ್ಕುಮಾರ್ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಟ ಚೇತನ್ ಅಹಿಂಸಾ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ದೂರು ಕೊಡಲಾಗಿದೆ. ನಟ ಚೇತನ್ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಲಾಗಿದೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಅಭಿಮಾನಿಗಳು ದೂರು ಕೊಟ್ಟಿದ್ದಾರೆ. ನಟ ಚೇತನ್ ಅಹಿಂಸಾ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಕಂಪ್ಲೇಂಟ್ ಕೊಡಲಾಗಿದೆ. ನಟ ಚೇತನ್ ಪೋಸ್ಟ್ ಹಾಕಿದ್ರು. ಆ ಪೋಸ್ಟ್ ವಿರುದ್ಧ ಈಗ ಅಭಿಮಾನಿಗಳು ಕಿಡಿಕಾರ್ತಿದ್ದಾರೆ. ನಟ ಚೇತನ್ ಅಂತ ನಿರುದ್ಯೋಗಿ ನಟ, ಫಾರಿನ್ ತಳಿ, ಅಣ್ಣವ್ರ ವಿಚಾರವಾಗಿ 2.5 ಎಕರೆ ಇವರಿಗೆ ಸ್ಮಾರಕಕ್ಕೆ ಕೊಡೋದು ಸೂಕ್ತನಾ? ಇಂಥ ಬೆಳೆ ಬಾಳುವಂಥ ಸಂದರ್ಭದಲ್ಲಿ ಒಂದು ಅಸಂಬದ್ಧವಾದಂಥ ಮಾತನ್ನ ಹೇಳಿ ಇಡೀ ರಾಜ್ಯದಲ್ಲಿರುವ ಅಣ್ಣವ್ರ ಅಭಿಮಾನಿಗಳಿಗೆ ನೋವಾಗಂಥ ಮಾತನ್ನು ಮಾತಾಡಿದ್ದಾರೆ. ಯಾಕಂದರೆ ನಾವು ಅಣ್ಣವ್ರ ಅಭಿಮಾನಿಗಳು ಯಾವುದಕ್ಕೂ ಇತ್ತೀಚೆಗೆ ಬರೀ ಶಾಂತಿಪ್ರಿಯಾಗೇ ಇರ್ತಿದ್ವಿ. ಮುಂಚೆ ಎಲ್ಲ ಅಣ್ಣವ್ರ ವಿಚಾರವಾಗಿ ಯಾರಾದರೂ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರೇ ಏನಾದ್ರು ಒಂದಾಗಿರೋದು. ಇಂಥ ಸಂದರ್ಭಗಳಲ್ಲಿ ಒಬ್ಬರು ಬಿಟ್ಟರೆ ಒಬ್ಬರಾದ್ಮೇಲೆ ಒಬ್ಬರು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾವ್ರೆ. ಅಣ್ಣವ್ರಿಗೆ ಸರ್ಕಾರವಾಗಲಿ ಇನ್ನೊಂದಾಗಲಿ ಯಾರು ಬಿಟ್ಟು ಕೊಟ್ಟಿಲ್ಲ. ಅಣ್ಣವರು ಈ ನಾಡಿಗೋಸ್ಕರ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಕನ್ನಡ ಚಿತ್ರರಂಗವನ್ನು ಎತ್ತಿ ನಿಲ್ಲಿಸೋದಕ್ಕೆ ಅಣ್ಣವ್ರ ಕೊಡುಗೆ ಅಪಾರವಾಗಿದೆ. ಈ ರಾಜ್ಯಕ್ಕೆ ಸಾಂಸ್ಕೃತಿಕ ರಾಯಭಾರಿಯಾಗಿ ಅಣ್ಣವ್ರನ್ನ ಸರ್ಕಾರಗಳೇ ನೇಮಕ ಮಾಡಿದ್ವು. ಹಾಗಾಗಿ ಅಣ್ಣವ್ರಿಗೆ 2.5 ಎಕರೆ ಅಲ್ಲದೆ ಇನ್ನೂ ಒಂದು 2.5 ಎಕರೆ ಕೊಟ್ಟರು ಕಡಿಮೆನೇ. ಇಂಥ ಒಬ್ಬ ಅಸಂಬದ್ಧ ನಟ, ನಿರುದ್ಯೋಗಿ ನಟ, ಅಣ್ಣವ್ರ ವಿಚಾರವಾಗಿ ಮಾತಾಡೋಕ್ಕೆ ಅರ್ಹತೆಯೇ ಇಲ್ದಿರೋ ನಟ ಇಂಥ ಒಂದು ಮಾತಾಡಿದ್ದಾರೆ. ನಾವು ಇಡೀ ಅಣ್ಣವ್ರ ಅಭಿಮಾನಿಗಳಿಗೆ ನಮಗೆ ನೋವಾಗಿದೆ. ಈ ನೋವನ್ನು ನಾವು ಯಾವ ರೀತಿ ವ್ಯಕ್ತಪಡಿಸಿದ್ದೀವಿ ಅಂದರೆ, ಕಾನೂನು ಪ್ರಕಾರವಾಗಿ ಒಂದು ದೂರು ಕೊಡೋಕ್ಕೆ ಬಂದಿದ್ದೀವಿ. ಕಾನೂನು ವಿಚಾರವಾಗಿ ಸೂಕ್ತವಾದ ಕ್ರಮ ತಗೊಂಡು ಆತನ ಸಾಮಾಜಿಕ ಜಾಲತಾಣನ ಮುಟ್ಟುಗೋಲು ಹಾಕ್ಕೊಂಡು ಆತನಿಗೆ ಏನು ಶಿಕ್ಷೆ ಇದೆಯೋ ಅದನ್ನು ಕೊಡಬೇಕಂತ ನಮ್ಮ ರಾಜ್ಕುಮಾರ್ ಸಮಾಧಿಗೆ ಭೂಮಿ ಕೊಡೋದು ಸರಿಯಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ನಟ ಚೇತನ್ ಅಹಿಂಸಾ ರಿಯಾಕ್ಟ್ ಮಾಡಿದ್ದಾರೆ. ನಾನು ಕೂಡ ವರನಟ ರಾಜ್ಕುಮಾರ್ ಅಭಿಮಾನಿ. ರಾಜ್ಕುಮಾರ್ ಅವರು ಬದುಕಿದ್ರೆ ಅವರೇ ಬೇಡ ಅಂತಿದ್ರು. ವಿಷ್ಣುವರ್ಧನ್ ಅಭಿಮಾನಿಗಳು ಕೂಡ ಜಾಗವನ್ನ ಕೇಳಿದ್ದಾರೆ. ಇದು ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯ ನಡೆಯಲ್ಲ ಅಂತ ಚೇತನ್ ಹೇಳಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ ಜಾಗ ನೀಡಿರುವ ಕುರಿತಂತೆ ನಟ ಅಹಿಂಸಾ ಚೇತನ್ ಅವರು ಒಂದು ಟ್ವೀಟನ್ನು ಮಾಡಿದರು. ಆ ಒಂದು ಟ್ವೀಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕೂಡ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ನಮ್ಮೊಂದಿಗೆ ನಟ ಚೇತನ್ ಅವರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನೀವು ಈಗಾಗಲೇ ನಮಸ್ತೆ ಸರ್, ನೀವು ಈಗಾಗಲೇ ಒಂದು ಟ್ವೀಟನ್ನು ಮಾಡಿದ್ದೀರಾ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಮಾಧಿಯ ಜಾಗ ಕೊಟ್ಟಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಅದರಲ್ಲಿ ಒಂದು ಸ್ಪಷ್ಟವಾಗಿ ಒಂದು ವಿಚಾರವನ್ನು ಉಲ್ಲೇಖ ಮಾಡ್ತೀರಾ. ಏನು ಅಂದರೆ, ಅವರಿಗೆ ಜಾಗ ಕೊಟ್ಟಿದ್ದಕ್ಕಿಂತ ಸರ್ಕಾರ ಇದ್ರ ಬಗ್ಗೆ ಒಮ್ಮೆ ಪರಾಮರ್ಶಿಸಬೇಕಾಗಿತ್ತು, ವೋಟ್ ಬ್ಯಾಂಕಿಗೋಸ್ಕರವಾಗಿ ಈ ರೀತಿ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಪೋಸ್ಟನ್ನು ಮಾಡಿದ್ದೀರಾ. ಸರ್, ನಿಮ್ಮ ಉದ್ದೇಶ ಏನಾಗಿತ್ತು? ಯಾಕಾಗಿ ಈ ರೀತಿಯ ಒಂದು ಪೋಸ್ಟನ್ನು ಮಾಡಿದ್ದೀರಾ? ಈ ಪೋಸ್ಟ್ ಮಾಡೋ ಉದ್ದೇಶ ಏನಂದರೆ, ಜಾಗೃತಿ ಮೂಡಿಸೋಕ್ಕೆ, ಒಂದು ವಿಚಾರ ತಲುಪಿಸೋಕ್ಕೆ, ಒಂದು ಚರ್ಚೆ ಆಗೋಕ್ಕೆ ನಮ್ಮ ಉದ್ದೇಶ. ಮೊದಲನೇದಾಗಿ ನಾವೆಲ್ಲರೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ಅಮೆರಿಕದಲ್ಲಿ ಹುಟ್ಟು ಬೆಳೆದಿದ್ದು ಕೂಡ ರಾಜ್ಕುಮಾರ್ ಅವರ ಸಿನಿಮಾಗಳು ನೋಡಿಕೊಂಡು ಅವರ ಏಕಪಾತ್ರ ಅಭಿನಯ ಮಾಡಿ ನಾವೆಲ್ಲ ಬೆಳೆದಿರೋದು. ನಾನು ಟ್ವೀಟ್ ಶುರು ಮಾಡಿದ ತಕ್ಷಣ ಅದೇ ಹೇಳಿರೋದು. ಬಟ್ ಇದು ರಾಜ್ಕುಮಾರ್ ಅವರ ಪ್ರಶ್ನೆ ಅಲ್ಲ, ಇದು ಸರ್ಕಾರದ ಯೋಜನೆ, ಸರ್ಕಾರದ ನೀತಿ, ಅದರಿಂದ ಸಮಸ್ಯೆಗಳು ಏನೇನಾಗುತ್ತೆ ಅನ್ನೋ ಒಂದು ರೀತಿಯ ಒಂದು ಜಾಗೃತಿಯ ಪೋಸ್ಟು. ಬಹುಶಃ ರಾಜ್ಕುಮಾರ್ ಅವರು ಬದುಕಿದ್ದಾಗಲೇ ಅವ್ರು ಗೊತ್ತಿದ್ದಿದೆ ಲ್ಯಾಂಡ್ ಗ್ರ್ಯಾಂಟ್ ಕೊಡ್ತಾರೆ, 2.5 ಎಕರೆ ಸಿಟಿ ಸೆಂಟರ್ನಲ್ಲಿ ಕಂಠೀರವ ಸ್ಟೂಲ್ನಲ್ಲಿ ಕೊಡ್ತಾರೆ ಅಂದಿದ್ದರೆ ಅವರೇ ನನಗೆ ಬೇಡಪ್ಪ ಅಂತ ಹೇಳಿರೋರು. ಯಾಕಂದರೆ ಆ ಒಂದು ಕಾಳಜಿ ಇರೋ, ಒಳ್ಳೆತನ ಇರೋ ಮನುಷ್ಯ ಅವರು. ಬಟ್ ಒಬ್ಬರಿಗೆ ನಾವು ಒಂದು ರೀತಿ ಸೆಲೆಕ್ಟಿವ್ ಆಗಿ ಒಂದು ಲ್ಯಾಂಡ್ ಗ್ರ್ಯಾಂಟ್ ಸಿಟಿ ಸೆಂಟರ್ನಲ್ಲಿ ಕೊಟ್ಟಾಗ 2.5 ಎಕರೆ ಬೆಂಗಳೂರು ಸೆಂಟರ್, ಅವಾಗ ಏನಾಗುತ್ತೆ, ರಿಪಲ್ ಎಫೆಕ್ಟ್ ಆಗ್ತದೆ. ಅವಾಗ ಏನಾಗುತ್ತೆ ಅಂದರೆ, ಇವತ್ತಿಗೂ ವಿಷ್ಣುವರ್ಧನ್ ಅವರ ಅಭಿಮಾನಿ ಸಂಘಗಳು ಜಸ್ಟಿಫೈಯಬ್ಲಿ ಅವರು ಹೇಳ್ತಿರೋ ನ್ಯಾಯಯುತವಾಗೇ ಇದೆ. ಯಾಕೆಂದರೆ ಇವರು ಕೊಟ್ಟರೆ ನಮಗೆ ಯಾಕೆ ಕೊಡಲ್ಲ ಅಂತ ಚರ್ಚೆಗಳಾಗ್ತವೆ, ಸಂಘರ್ಷಗಳಾಗುತ್ತೆ, ಸಮಸ್ಯೆಗಳಾಗುತ್ತೆ. ಸೊ ಇವಾಗ ಈ ಪ್ರಶ್ನೆಗಳು ಉಂಟಾಗೋದು ಯಾಕಂದರೆ, ಸರ್ಕಾರದ ಯೋಜನೆ, ಭೂಮಿ ಯಾರಿಗೆ ಕೊಡ್ತಾರೆ? ಭೂಮಿ ಅನ್ನೋದೇ ಭಾಳ ದೊಡ್ಡ 21ನೇ ಶತಮಾನದ ಒಂದು ಸ್ಟ್ರಗಲ್ ಅದು. ಸೊ ಇವಾಗ ಭೂಮಿ ವಿಚಾರದಲ್ಲಿ ಸರ್ಕಾರ ಒಂದು ರೀತಿ ಸಿಟಿ ಸೆಂಟರ್ನಲ್ಲಿ 2.5 ಎಕರೆ ಕೊಡೋದಕ್ಕಿಂತ
ಅವರು ಹೆಂಗೆ ಕುವೆಂಪು ಅವರ ಕುಪ್ಪಳ್ಳಿನಲ್ಲಿ ಮಾಡಿರೋ ಜಾಗ ಆಗಿರ್ಬೋದು ಅವ್ರ ಮನೆಯಲ್ಲಿ. ಅದೇ ರೀತಿ ಗಾಜನೂರು ನಾನು ಕೂಡ ಹೋಗಿ ಬಂದಿದ್ದೀನಿ, ಅವರ ಒಂದು ರಾಜ್ಕುಮಾರ್ ಅವರು ಹುಟ್ಟು ಬೆಳೆದಿರೋ ಮನೆ. ಆ ಜಾಗದಲ್ಲಿ ಈ ಥರದ್ದು ಮಾಡಿದಾಗ ಅದು ಒಂದು ರೀತಿ ಭಾಳ ಒಳ್ಳೆಯ ಸಂದೇಶ ಸಾರುತ್ತೆ. ಅದು ಬಿಟ್ಟು ನೀವು ಒಂದು ರೀತಿ ಮತಗಳಿಗೋಸ್ಕರ, ನೀವು ಭಾವನೆಗಳನ್ನು ಆಟಾಡ್ಸೋಕ್ಕೋಸ್ಕರ ನೀವು ಒಂದು ರೀತಿ ಅದನ್ನು ಮಾಡಿದಾಗ, ಯಾರು ರಾಮರಾಜ್ಯ ಕಟ್ತೀವಿ ಅಂತ ಹೇಳ್ತಾರಲ್ಲ, ಅವರ ಒಂದು ಹೆಜ್ಜೆಗಳು ಭಾಳ ಒಂದು ಇವತ್ತು 20 ವರ್ಷ ಆದಮೇಲೆ ನಾವು ಯೋಚನೆ ಮಾಡಿದಾಗ ಅದು ಒಳ್ಳೆ ಮುಂದಾಲೋಚನೆಯ ಹೆಜ್ಜೆ ಅಲ್ಲ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಇದು ರಾಜ್ಕುಮಾರ್ ಅವ್ರಿಗೂ ಅದಕ್ಕೆ ಈ ಟ್ವೀಟ್ ಸಂಬಂಧ ಅಲ್ಲ. ಇದು ಅವರು ತೀರ್ಕೊಂಡಾದ ಮೇಲೆ ಸರ್ಕಾರ ಅವರ ಸಾವಿಂದ ಹೆಂಗೆ ಬಳಸ್ಕೊಂಡು ಲಾಭ ಪಡೆಯೋ ಉದ್ದೇಶ ಇರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಟ್ವೀಟ್ ಮಾಡಿದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ಚೇತನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಪ್ರಜ್ವಲ್ ನಿಟ್ಟೂರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.